ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಚಿಕ್ಕೋಡಿಯ ಇಬ್ಬರು ಯುವಕರಿಂದ 47 ದಿನಗಳ ಉತ್ತರ ಭಾರತದ ಬೈಕ್ ಮಹಾಯಾತ್ರೆ ಯಶಸ್ವಿ. ಚಿಕ್ಕೋಡಿ ಪಟ್ಟಣದ ಸಾಹಸಿ ಯುವಕರಾದಂತಹ ಬಾಹುಬಲಿ ಹುಕ್ಕೇರಿ ಮತ್ತು ಶುಭಂ ಬಡವೆ ಅವರು ತಮ್ಮ 47 ದಿನಗಳ ಕಠಿಣ ಹಾಗೂ ಭಕ್ತಿಪೂರ್ವಕ ಉತ್ತರ ಭಾರತದ ಮೋಟಾರ್ ಸೈಕಲ್ ಮಹಾಯಾತ್ರೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ತಾಯ್ನಾಡಿಗೆ ಮರಳಿದ್ದಾರೆ. ಕಳೆದ ಮೇ 11ರಂದು ಆರಂಭವಾದ ಈ ಯಾತ್ರೆಯಲ್ಲಿ ಇವರು ಉತ್ತರಾಖಂಡದ ಪ್ರಸಿದ್ಧ ಪಂಚ ಕೇದಾರ ಧಾಮಗಳಾದ ಕೇದಾರನಾಥ, ಮಧ್ಯ ಮಹೇಶ್ವರ, ತುಂಗನಾಥ, ರುದ್ರನಾಥ ಮತ್ತು ಕಪಲೇಶ್ವರ ಕ್ಷೇತ್ರಗಳ ದರ್ಶನ ಪಡೆದರು. ಈ ವೇಳೆ ಸುಮಾರು 187 ಕಿಲೋಮೀಟರ್ಗಳ ಅತ್ಯಂತ ಕಠಿಣ ಪರ್ವತಾರೋಹಣ ಮಾಡಿದ್ರು. ನಂತರ ಬದ್ರಿನಾಥ ಹಾಗೂ ಭಾರತದ ಮೊದಲ ಗ್ರಾಮವಾದ ಮಾನಾ ತಲುಪಿ ಗಡಿಭಾಗದ ಸೈನಿಕರ ತ್ಯಾಗ ಮತ್ತು ದೇಶಭಕ್ತಿಯ ಅನುಭವ ಪಡೆದರು. ಮುಂದಿನ ಹಂತದಲ್ಲಿ ಹಿಮಾಚಲ ಪ್ರದೇಶದ ಸ್ಪಿತಿ ವ್ಯಾಲಿ ಮೂಲಕ ಸಾಗಿದಂತಹ ಸವಾರರು ವಿಶ್ವದ ಅತಿ ಎತ್ತರದಲ್ಲಿರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್, ಕೋಮಿಕ್ ಗ್ರಾಮ ಹಾಗೂ ವಿಶ್ವದ ಅತಿ ಎತ್ತರದ ಹಿಕ್ಕಿಂ ಅಂಚೆ ಕಚೇರಿಗೆ ಭೇಟಿ ನೀಡಿದರು. ಚಂದ್ರತಾಲ್ನಿಂದ ಮನಾಲಿಯವರೆಗಿನ ಸುಮಾರು 150 ಕಿಲೋಮೀಟರ್ಗಳ ರಸ್ತೆಯು ಸಂಪೂರ್ಣ ಆಫ್ ರೋಡ್, ಕೆಸರು ಹಾಗೂ ಹಿಮದ ಹಳ್ಳಗಳಿಂದ ಕೂಡಿದ್ದು ಇವರ ಸಹನೆಗೆ ದೊಡ್ಡ ಪರೀಕ್ಷೆಯಾಗಿತ್ತು. ಈ ರೋಮಾಂಚನಕಾರಿ ಯಾತ್ರೆಯಲ್ಲಿ ಇವರೊಂದಿಗೆ ರಾಣಿಬೆನ್ನೂರು ಹಾಗೂ ಮಹಾರಾಷ್ಟ್ರದ ಕುರುಂದವಾಡದ ಒಟ್ಟು 6 ಜನರ ತಂಡವಿತ್ತು. ಸಾಹಸಮಯ ಪ್ರವಾಸ ಮುಗಿಸಿ ಮರಳಿ ಚಿಕ್ಕೋಡಿಯ ಮಹಾವೀರ ನಗರಕ್ಕೆ ಆಗಮಿಸಿದ ಯಾತ್ರಿಗಳನ್ನು ಕುಟುಂಬಸ್ಥರು ಹಾಗೂ ನಾಗರಿಕರು ಹೂ ನೀಡಿ ಕೇಕ್ ಕತ್ತರಿಸಿ ಆರತಿ ಬೆಳಗುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ದಯಾನಂದ ತುಬಚಿ, ಶಿವಪುತ್ರ ದರ್ಬಾರೆ, ಅಣ್ಣಾಸಾಹೇಬ್ ಕಾಮ್ನೆ, ಚಂದ್ರಕಾಂತ್ ಹುಕ್ಕೇರಿ, ಅಭಿನಂದನ್ ಹುಕ್ಕೇರಿ ಸೇರಿದಂತೆ ಮಹಾವೀರ ನಗರದ ಮಹಿಳೆಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಮಹೇಶ್ ಶರ್ಮಾ, ಫ್ರೀಡಂ 19 ನ್ಯೂಸ್, ಚಿಕ್ಕೋಡಿ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.